ಗುಲ್ಬರ್ಗ ಕಾಣದ ಹೋಟ್ಲಕ್ಕೆ ಬಂದೀವಿ ಈಗ. ಕ್ಯಾಮ್ರಾ ನೋಡಾಕ ಯಾವುದು ಕ್ಯಾಮ್ರಾ ಕಾಣೋದು ದುಕಾನ ಕೆನಾನ್ ಅಂತೇಳಿ ನೋಡೋಣ. ಕ್ಯಾಮ್ರಾ ಸಿಗ್ತಾವು ಏನು ಸಿಗ್ತಾವು ಗೊತ್ತಿಲ್ಲ. ಕಂಟಿನ್ಯೂ ಮುಂಜಾನಿಂದ ಹುಡುಕಾಡ್ಲಿಕ್ಕತ್ತೀವಿ ಕ್ಯಾಮ್ರಾ ಸಲುವಾಗಿ. ಎಲ್ಲ ಕಡೆ ತಿರುಗಾಡಿ ಸಾಕೈತಿ. ಲಾಸ್ಟಿಗೆ ಒಂದು 11 ಕೆನಾನ್. ಹಾಂ, ಈಗ ಇಲ್ಲೇ ಕೆನಾನ್ದಾಗ ಲಾಕ್ ಮಾಡ್ಕೊಂಡು ಊಟಕ್ಕೆ ಹೋಗ್ಯಾರ. ಈಗ ಅವರಂತೂ ಇಲ್ರಿ ಒಳಗೆ. ಸೊ ನೆಕ್ಸ್ಟ್ ಈಗ ನಮ್ಮ ಪ್ಲಾನ್ ಏನು, ಎಲ್ಲಿಗೆ ಹೋಗ್ಬೇಕಂತೀರಿ? ನೆಕ್ಸ್ಟ್ ಪ್ಲಾನ್ ಮಾಲ್. ಯಾವ ಇವೆಲ್ಲ ಮಾಲ್ ಅಂದ್ರೆ ಏಷ್ಯನ್ ಮಾಲ್ ಹೊಂಟೀವಿ. ನೆಕ್ಸ್ಟ್ ಅಲ್ಲಿ ಹೋಗಿ ಕ್ಯಾಮ್ರಾ ಚೆಕ್ ಮಾಡ್ತೀವಿ. ಆನಂದ್ ಹೋಟೆಲಿಂದ ಹೊಂಟೀವಿ ಸೀದಾ. ಸ್ವಾಮಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಕಾಲೇಜ್. ಇಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ಇವಾಗ ಏಷ್ಯನ್ ಮಾಲಿಗೆ ಹೊಂಟೀವಿ. ಮೊಬೈಲ್ ಅಲ್ಲಿ ರಿಲಯನ್ಸ್ ಡಿಜಿಟಲ್ ಅದ, ಅಲ್ಲಿ ಕ್ಯಾಮ್ರಾ ಸಿಗ್ತಾವ ನೋಡೋಣ. ನಾಳೆಗೆ ಮೋದಿ ಸಾಬ್ರು ಹೊಂಟ್ರೆ ಕಲಬುರಗಿಗೆ. ಅವರು ಮೋಸ್ಟ್ಲಿ ಇಲ್ಲೆಲ್ಲ ಎಲ್ ವಿ ಗ್ರೌಂಡ್ನಾಗೆ ಅದ್ದೂರಿಯಾಗಿ ಇದು ನೋಡೋ ಟೆಂಟ್, ಅದಕ್ಕೆಲ್ಲ ಸಾಮಾನು ಇಟ್ರು. ಇಲ್ಲೆಲ್ಲ ಮಂದಿಗೆ ಇವತ್ತು ನಾಳೆಗೆಲ್ಲ ಮೋದಿ ಇಲ್ಲಿ ಬರೋಂಥ ಎಲ್ಲ ಎಷ್ಟು ಜನ ಬರ್ತಾರಲ್ಲ ಮೋದಿ ಭಕ್ತರು, ಐ ಮೀನ್ ಬಿಜೆಪಿ ಕಡೆ ಪಕ್ಷದವ್ರು, ನಾವು ಎಲ್ರಿಗೂ ಸೆಲ್ಫಿ ಕೊಡ್ತಾರ ನಾಳೆಗೆ. ಅದಕ್ಕೆ ನಾವು ಫೋನ್ಯಾಗ ಸೆಲ್ಫಿ ರೆಡಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಲ್ಲಿ ಕ್ಯೂ ಹತ್ಕೊಂಡು ನಿಂದಿರ್ಬೇಕು. ಬೆಳಗ್ಗೆ 4 ಗಂಟೆಗೆ ಬಂದು ನಿಂತ್ಕೋಬೇಕು. ಸಂಜೆ 6 ಗಂಟೆ ತನಕ ಒಂದು ಫೋಟೋ ಸಿಕ್ತು, ಎಲ್ರಿಗೂ ಫೋಟೋ ಸಿಕ್ತು ನಾಳೆ. ಇಲ್ಲಿ ಹೆಂಗ ರೋಡ್ ಒಳಗೆ ಸೆಂಟರ್ ಒಳಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ರ್ಯಾಲಿ ಬರ್ತದೆ. ರ್ಯಾಲಿ ಬರ್ಬೇಕಾದಾಗ ಅವರು ನಮಗ ಫೋಟೋಸ್, ಸೆಲ್ಫೀಸ್, ವಿಡಿಯೋಸ್ ಏನು ಮಾಡ್ಕೊಂತೀರಿ ಮಾಡ್ಕೊಳ್ಳ. ಸೆಲ್ಫಿ ಕೊಡ್ತಾರೆ ನಿಂತು. ಹೋಗ್ಬೇಕಿದ್ರಿ ನಾವು ರಂಗ ಮಂದಿರ ಮುಂದೆ ಮಾಲ್ ಹೋಗ್ಬೇಕು. ಸೊ ಈಗ ನಾವು ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡಿದ್ದೀವಿ. ಟ್ರಾಫಿಕ್ ಒಳಗಿಂದ ಮೂವ್ ಆಗ್ಬೇಕಾದ್ರೆ ಇನ್ನ 57 ಸೆಕೆಂಡ್ ಅದ ಒಳಗೆ. ಇಲ್ಲಿ ನೋಡ್ರಿ, ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡತ್ತಾರ. ಯಾರು ಬರೋದಾರೋ ಗೊತ್ತಿಲ್ಲ. CM PM ಮೋದಿ ಸಾಬ್ರು ಯಾರು ಹೊಂಟ್ರು ಗೊತ್ತಿಲ್ಲ. ಬಟ್ ಇದು ನಮ್ಮ ಕಲಬುರಗಿದ ನಾರ್ಮಲ್ ಟ್ರಾಫಿಕ್ ಇದೆ, ಓಕೆ. ಬಟ್ ಬೆಂಗಳೂರು ಟ್ರಾಫಿಕ್ನಾಗ ಇಷ್ಟು ಸಿಟ್ಟು ಬರೋದು ರಾಜಕಾರಣಿಗಳ ಮೇಲೆ ನನಗಂದ್ರೆ ಸಿಕ್ಕಾಪಡೆ ಸಿಟ್ಟು. ಯಾಕಂದ್ರೆ ಅವ್ರು ಅರ್ಜೆಂಟ್ ಇತ್ತು, ಅವ್ರು ಹೋಗ್ಬೇಕಾಗಿತ್ತು, ಅವ್ರು ಜೀರೋ ಟ್ರಾಫಿಕ್ ಬೇಕಿತ್ತು, ಅವ್ರು ಹೇಳಿಬಿಟ್ರೆ ಓಡಾಡ್ಬೇಕು. ಅವರು ಜನಗಳಿಗೆ ತೊಂದರೆ ಕೊಟ್ಕೊಂಡು ಜನರಿಗೆ ಏನೇನೋ ಇಂಪಾರ್ಟೆಂಟ್ ಕೆಲಸಗಳು. ಇವಾಗ ನೋಡ್ರಿ, ನಮ್ಗೆ ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗೋದ ಎಲ್ಲಿ ಇಲ್ಲದಿಂದ ಮಾಡ್ಕೋಬೇಕೇನೋ. ಎಲ್ಲರೂ ಸುಲಭ ಶೌಚಾಲಯಗಳು ಇಲ್ಲ. ಇಲ್ಲಿ ಎಲ್ಲಿಂದ ಕಾಲ ಎತ್ತಬೇಕು ಬರೀ ಇಂಥದೆಯ. ಮತ್ತೆ ಇಲ್ಲೇನು ತುರ್ತಿ ಇರತ್ತ, ಮತ್ತೆ ದಂಡ ಹಾಕ್ತಾರ. ಅರ್ಜೆಂಟ್ ಉತ್ತಿ ಹೋಗೋರು, ಅರ್ಜೆಂಟ್ ಬಾತ್ರೂಮ್ಗೆ ಹೋಗೋರು ಏನು ಮಾಡ್ಬೇಕು? ಇವರೆಲ್ಲ ಈ ಥರ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ನಿಂತಾರೆ. ಟ್ರಾಫಿಕ್ ಜಾಮ್ ನಾವು ಮಾಡಿದಲ್ಲ, ಅವ್ರು ಪೊಲೀಸರು ಟ್ರಾಫಿಕ್ ಜಾಮ್ ಮಾಡ್ತಾರೆ. ಯಾಕಂದ್ರೆ ಯಾರೋ ರಾಜಕಾರಣಿಗಳು ಬರೋರು, ಅವ್ರು ಇಂಪಾರ್ಟೆಂಟ್ ಅಪ್ಪ ಅವ್ರಿಗೆ. ನಾವು ಸಾಮಾನ್ಯ ಜನರಲ್ಲಿ ಇಂಪಾರ್ಟೆಂಟು, ರಾಜಕಾರಣಿಗಳು ಇಂಪಾರ್ಟೆಂಟ್ ಅವ್ರಿಗೆ. ಯಾಕಂದ್ರೆ ಅವ್ರು ರಾಜಕಾರಣಿಗಳು ಗೌರ್ಮೆಂಟ್ ನಡೆಸೋರು, ನಾವು ಗೌರ್ಮೆಂಟ್ ಗುಲಾಮರು, ಸಾಮಾನ್ಯ ಪ್ರಜೆಗಳು. ಏನು ಹೇಳೋ ಅರ್ಥ ಆಗಲ್ಲ. ಇವರೆಲ್ಲ ಹಂಗೇನೋ ಅರ್ಜೆಂಟ್ ಇತ್ತು ಅಂದ್ರೆ ದುನಿಯಾದ ರೊಕ್ಕ ಇರ್ತಾವ, ಆಯ್ತು ಹಿಂದೆ ಓಡಾಡ್ಬೇಕು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇನ್ನೊಂದು ಶಾರ್ಟ್ ಕಟ್ ಇರ್ತಾವೆ, ಇಲ್ಲ ಏನೇನೋ ರೂಟ್ಗಳು ಇರ್ತಾವೆ. ಇಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಜಂಪ್ ಮಾಡ್ಬೇಕು, ಸ್ಪೈಡರ್ ಮಾಡ್ಬೇಕು. ಏನು ಹೋಗ್ಬೇಕು? ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಏಷ್ಯನ್ ಮಾಲ್ಗೆ ಹೋಗೋದು ಪ್ಲಾನ್ ಕ್ಯಾನ್ಸಲ್ ಮಾಡಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಈ ಟ್ರಾಫಿಕ್ ಅಂತೂ ಇವರು ಕ್ಲಿಯರ್ ಮಾಡಲ್ಲ ಅಂತೇಳಿ ಎಲ್ಲ ಜನ ವಾಪಸ್ ಹೊಂಟಾರ. ವಾಪಸ್ ಬಂದೀವಿ. ಹಂಗೆ ವೇಟ್ ಮಾಡ ಮಗನೇ ಅಲ್ಲ, ನಾವು ಸಿಗ್ನಲ್ಗೆ ವೇಟ್ ಮಾಡಲ್ಲ. ಎಂತ ವೇಟ್ ಮಾಡಿ ಕಾಲ್ತು 100 ರೂಟು ಅಲ್ಲಿ ಹೋಗ್ಲಕ್ಕೆ ಹಿಂಗೆ ಆ ಕಡೆ ಕಲಬುರಗಿ, ಬೆಂಗಳೂರು ಎಲ್ಲ ಕಡೆ ಕಲಬುರಗಿನ ಸಂಜೆ ಹೋದ್ರೆ ರೂಟ್ ಬಸ್ ಸಿಗ್ತಾವ, ಹೋಗಿ ರೀಚ್ ಆಗ್ತೀವಿ. ಯಾವ ಕಾಯ್ಕೊಂಡು ಅಂದ್ರೆ ಸುಮ್ಮನೆ ಅದು ಇಂಥ ಬಿಸಿಲಾಗ ನಿಂತೀವಿ. ನಾವು ಒಂದು 10 ನಿಮಿಷ ಇರ್ತಾವ ಚೆಕ್ ಹಿಡ್ದ ಪೂರ ಏನಂತಾರದು ಹುಚ್ಚು ಒಯ್ಬೇಕಂದ್ರೂ ನಾವು ಹುಚ್ಚು ಒಯ್ಲಿಕ್ಕೆ ಆಗಂಗಿಲ್ಲ. ಆ ಕಂಡೀಷನ್ನಾಗ ಮಧ್ಯೆ 38 ಡಿಗ್ರಿ ಬಿಸಿಲದ. ಅದ್ರ ಮತ್ತೆ ಬಿಸಿಲು ನಿಂದಿರ್ಸ್ತಾರೆ ಯಾಕ ರಾಜಕಾರಣಿಗಳು. ನಮ್ಗೆ ಒಟ್ಟು ಬೆಲೆನೇ ಇಲ್ಲ. ನಮಗೆ ಎಲ್ಲಿ ನಮ್ಗೆ ಯುವಕರಿಗೆ ಬೆಲೆನೇ ಇಲ್ಲ. ಯಾರೊಬ್ಬ ಹಳ್ಳು ಬರ್ ಓಣ ಸತ್ತಿ ನೀರು ಸಾಯೋದ ನಮ್ಗೆ ಸಾಯಿಸ್ತೀವಿ. ಈಗ ಎಲ್ಲಿ ಗಂಟೆಗೆ ಈಗ ಮಾರ್ಕೆಟ್ ಆಗ ಯಾಕಂದ್ರೆ ನಮಗೆ ಕ್ಯಾಮ್ರಾ ತೊಗೊಳೋ ಅದೃಷ್ಟ ಅಂತೂ ಸಿಗಲಾಗಲ್ಲ. ಕ್ಯಾಮ್ರಾ ಫೋನ್ ಇರೋ ಒಂದು ಐಫೋನ್ ಟ್ರೈ ಮಾಡೋಣ ಫಸ್ಟ್. ವಿಚಾರಿಸೋಣ ರೇಟ್. ಆ ತೊಗೊಳೋಟೇನು ದೊಡ್ಡ ಮನುಷ್ಯರು ಇಲ್ಲ, ಅವ್ರು ಅಕ್ಕಬಿಲ್ಲ. ಸುಮ್ಮನೆ ಕೊಂಡ್ಕೊಳ್ಳೋದು ದುಡ್ಬೇಕು, ತಿಳ್ಕೊಳ್ಳೋಕ್ಕಲ್ಲ. ಅದಕ್ಕಾಗಿ ಸೀದಾ ನಾವು ಮಾರ್ಕೆಟ್ ಹೊಂಟೀವಿ. ಮಾರ್ಕೆಟ್ನಾಗ ಹೋಗ್ಬೇಕು. ಅಲ್ಲಿ ಶಾಪ್ ಮಾರ್ಕೆಟ್ನಾಗ ನಮ್ದು 2 ಮುಗ್ಗರ ಇವ್ರ ಅವ್ರಿಗೊಂದು ಫೋನು. ಅವರು ಒಬ್ಬರು ಸಂಗೀತಾಳ, ಇನ್ನೊಬ್ಬ ಕೂಲಿತಾಳ, ಇನ್ನೊಬ್ಬ ಕಂಬಿತಾಳ, ಇನ್ನೊಬ್ಬ ಅಶ್ವಿನಿ ಹಳ. ಅವ್ರು ಹಳ ಅಂದ್ರೆ ಅವರು ಹುಡುಗಿಯರಲ್ಲ, ಮೊಬೈಲ್ ಶೋರೂಮ್ ಹೆಸರುಗಳು ಬಲ್ಲ ಹೆಸರುಗಳು. ಅಲ್ಲಿ ಹೋಗ್ತೀವಿ. ಇಲ್ಲಿ ಹೊರಗೆ ಹೋಗ್ತೀವಿ. ಅವರಿಗೆಲ್ಲ ಭೇಟಿಯಾಗಿ ಕೇಳ್ಬೇಕು ನಿಮ್ಮಲ್ಲಿ ಯಾವ ಸಿಗ್ತಾವೆ ಏನೋ.
ಫೋನ್ ಬಗ್ಗೆ ಹೆಸರುಗಳು ಎಲ್ಲ ಹುಡುಗಿಯರ ಹೆಸರು ಸ್ಟೋರಿಗೆ ಇಟ್ಟಾರ ಆ ಸ್ಟೋರಿಗೆ ನಾವು ಹೋಗ್ಲಿಕ್ಕತ್ತೀವಿ ಮತ್ತು ಹಂಗೆ ತಿಳ್ಕೊಬೇಡ್ರಿ ಇವರೆಲ್ಲ ಹುಡುಗಿಯರು ಮೇಂಟೈನ್ ಮಾಡ್ತಾರೆ ಅದು ಮಾಡ್ತಾರೆ ನಾವು ಎಲ್ಲರಿಗೂ ಹುಡುಗಿಯರು ಇರ್ಲಿಕ್ಕಂದ್ರೆ ಆಧಾರ್ ಕಾರ್ಡ್ ಬಂದು ತಿಳ್ಕೊಂಡ್ರೆ ಆ್ಯಪಲ್ ಸ್ಟೋರಿಗೆ ಬಂದಿವಿ ಆ್ಯಪಲ್ ಫೋನ್ ನೋಡೋ ಸಲುವಾಗಿ. ಸೊ ಇಲ್ಲಿ ರೇಟ್ಗಳೆಲ್ಲ ಗೊತ್ತಿರ್ತದೆ ಆ್ಯಪಲ್ ಏನಂತ ಹೇಳಿ ನೋಡಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಒಳಗೆ. ಬಟ್ ನಮಗೆ ಬೇಕಾಗಿರೋದು ಆ್ಯಪಲ್ 15 Pro Max ಬೇಕಾಗ್ಯದ. 15 Pro Max 1,56,000 ಅದ. EMI ಎವ್ರಿ ಮಂತ್ 6,000 ಕಟ್ಟಬೇಕಂತ. ಮೊಬೈಲ್ ಹಿಂಗದ. ಅಲ್ಲಿಂದ ಇದು ಯಾವುದು iPhone 15 Pro ಅದ. 15 Pro 1,31,000. ಐಫೋನ್ ತೊಗೋಬೇಕಂತೇಳಿ ಆಯ್ತು ಹೋಗಿದ್ದೇವೆ. ಬಟ್ ಅಲ್ಲಿ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದಾಗ 600 700 ಇತ್ತು. 680 ಬಂತು. ಬಟ್ ಸಿಬಿಲ್ ಸ್ಕೋರ್ ಇರಬೇಕಾದ್ರೆ 750+ ಇರಬೇಕಂತ ಅಂದ್ರೆ ಮೊಬೈಲ್ ಸಿಗ್ತೀವಿ ಅಂತ ಹೇಳಿದ್ರು. ಸೊ ನನಗೆ ಗೊತ್ತಾಗಿರೋ ಒಂದು ವಿಷಯ ಏನಪ್ಪ ಅಂದ್ರೆ ಲೈಫ್ನಾಗ ಮಾರ್ಕ್ಸ್ ಕಾರ್ಡ್ ಸ್ಕೋರ್ಗಿಂತ ಸಿಬಿಲ್ ಸ್ಕೋರ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಅನ್ನೋದು ಒಂದು ವಿಷಯ ನನಗರ ಈಗ ಗೊತ್ತಾಯ್ತು. ಸೊ ಈಗ ನಾವು ಇಲ್ಲಿಂದ SBI ಬ್ಯಾಂಕ್ನಾಗ ಹೋಗ್ಬೇಕು. ನಮ್ದು ATM ಕಾರ್ಡ್ ಬ್ಲಾಕ್ ಆಗ್ಯದ, ಅದು ಅನ್ಬ್ಲಾಕ್ ಮಾಡ್ಕೊಂಡು ಬರಬೇಕು. ನೋಡ್ರಿ ಮಾರ್ಕೆಟ್ ಬಿಸ್ಲಾಗ ತಿರುಗಾಡಿ ಬಂದೀವಿ. ಈಗ ರೂಮ್ನಾಗ ಬಂದೀವಿ. ಹುಲಿಯವರು ಸೆಟಪ್ ರೆಡಿ ಮಾಡ್ಕೊಳತ್ತಾರ, ಎಡಿಟಿಂಗ್ ಮಾಡ್ಲತ್ತಾರ, ಕೆಲ್ಸಕ್ಕೆ ಹತ್ತಿದ್ರು. ರೂಮ್ದಾಗ ನೋಡಿದ್ರೆ ಫ್ಯಾನ್ ಇಲ್ಲ, ನೋಡ್ಬೋದು ನೀವು. ಮಚ್ಚರ್ ಕಚ್ಲಕತ್ತಾವ, ಪೂರ ಪಸಿನ ಆಲಕತ್ತದ ರೂಮ್ದಾಗ ಕುಂತು. ಹುಲಿ ಹೆಂಗ್ರಿ ರೂಮ್ದಾಗ ನೀವು ಹೆಂಗ್ ಇರ್ತೀರಿ ಇಂಥ ರೂಮ್ದಾಗ? ನಾವು ಕಾಣಾಗ ಇದ್ದೀವಿ ರೋಡಲ್ಲಿ ಅದಾರ. ಇದು ನಾಣೆಲ್ಲ ತೋರಿಸಲ್ಲ. ನಮಗೆಲ್ಲ ಮಚ್ಚರ್ಗಳು ಇರುಗಳೆಲ್ಲ ರೂಮ್ಮೇಟ್ಸ್ ಇದ್ದಂಗೆ ಅವೆಲ್ಲ. ಯಾಕೆ ಅವು ಬಂದ್ರೆ ಯಾಕೆ ಬಂದೆ ಅಂತ ಕೇಳೋಕ್ಕಾಗಲ್ಲ, ಹೋದಾಗ ಯಾಕೆ ಹೋದೆ ಅಂತ ಕೇಳೋಕ್ಕಾಗಲ್ಲ. ಅದ್ರ ಪಡೆ ಬರ್ತಾವ, ಮಚ್ಚರ್ ಕಡಿತಾವ, ಒಂದು ಸ್ವಲ್ಪ ಬ್ಲಡ್ ಕುಡಿತಾವ. ಬದುಕಲ್ಲ ಅವು ನಮ್ಗೆ ಫ್ರೆಂಡ್ ಮಾಡ್ಕೋಬೇಕು, ಏನೋ ಮಾಡಲ್ಲ ಅವು. ಆರಾಮ್ ಮಾತಾಡ್ಸ್ಬೇಕು. ಹಾಯ್ ಮಚ್ಚರ್ ಕಮ್ ಆ್ಯಂಡ್ ಗಿವ್ ಮಿ ಬ್ಲಡ್ ಅನ್ನೋದು, ಸಾರಿ ಪಿ ಮಿ ಬ್ಲಡ್ ಅನ್ನೋದು. ಪಿ ಮಿ ಬ್ಲಡ್ ಅಂದ್ರೆ ನನ್ನ ರಕ್ತ ಕುಡಿದು ಹೋಗು. ಕುಡಿದ್ರಾಗ ಕುಡಿತ ಮನ್ನೊಂದಕ್ಕೆ ಹಂಗೆ ಬಿಟ್ಟ ಬಂದು ಕುಯ್ ಅನ್ಬೋದು. ಏನ್ ಬೇಕಣ ಅಂದ ಒಂದೊಂದು ಸ್ವಲ್ಪ ರಕ್ತ. ಆಯ್ತು ಕುಡಿಯಪ್ಪ ಅಂದ. ಇಲ್ಲಿಂದ ಹಿಂಗೆ ಹಾರ್ಕೊಂಡು ಗೀ ಅನ್ಕೋತ ಬಂತು. ಅದಕ್ಕೆ ಅಲ್ಲಿಂದ ರಕ್ತ ಬೇಡ ಅಂತ ಇಲ್ಲಿಂದ ಕುಡಿತದ ರಕ್ತ. ಕುಡಿದು ಹೊಟ್ಟೆ ಬಿದ್ದು ಸತ್ತೋಯ್ತು. ಬರೀ ಇಂಥದೆಯ ನಡೀತೀರಿ ಎಲ್ಲ. ಬ್ಲಡ್ ನಿಮ್ಮದು ಏನಂತೀರಿ ಸ್ಟ್ರಾಂಗ್ ಅದ. ಬ್ಲಡ್ ಕುಡಿದ್ರೂ ಏನು ಫರಕ್ ಬೀಳಲ್ಲ. ಬಟ್ ನಮ್ದು ಬ್ಲಡ್ ಶುದ್ಧವಾದ ಬ್ಲಡ್. ಒಂದೊಂದು ಹನಿನೂ ಸೇರ್ಬೇಕಾದ್ರೆ ಬೊಕ್ಕಳು ಟೈಮ್ ತಗೊಳಕತ್ತದ. ನಿಮ್ಮ ಬ್ಲಡ್ ಒಳಗೆ ಬೀರ್ ಮಿಕ್ಸ್ ಅದ. ಎಡಿಟಿಂಗ್ ಶುರು ಮಾಡ್ಲತ್ತಾರ. ಸೊ ಉಗ್ರ ಇಲ್ಲ, ಬಜಾರ್ದು ಶೂಟಿಂಗ್ ಚಾಲು ಆಗ್ಯದ ಎಡಿಟಿಂಗ್ದ. ಅಂತೂ ದಗಿ ತಾಳ್ಲಕ್ ಆಗ್ಲಾರ್ದಕ್ಕ ಹುಲಿಯವರು ಡಿಸೈಡ್ ಮಾಡಿದ್ರು ಫ್ಯಾನ್ ತರಮಂತ ಹೇಳಿ. ಸೊ ಹುಲಿ ಎಲ್ಲಿ ಹೊಂಟೇವ್ರಿ ಈಗ? ಯಾವ ಶೋರೂಮ್ ಹೊಂಟಿವಿ? ಶೋರೂಮ ಫ್ಯಾನ್ ಅಂತ ಡಿಸೈಡ್ ಮಾಡಿದ್ರಲ್ರಿ, ಫ್ಯಾನ್ ತೊಗೊಳಮಂತ. ಫ್ಯಾನ್ ತಗೊಂಡ್ರೆ ಶೋರೂಮ್ ತರಮಂತ ಎತ್ಕೊಂಡು ಎಲ್ಲರ ಹೋಗಮ್ರಿ ಸೆಕೆಂಡ್ ರಿಪೇರ್ ಶಾಪ್ನ ಯಾವ ರಿಪೇರ್ ಹಾಕಿ ಹೋಗಿರ್ತಲ್ಲ, ಕೇಳಮ್ಮ ನೋಡಮ್ಮ. 100 ಕೊಡ್ತಾರೆ. 100 ಕೊಡಲ್ಲ, 3-4 500 ತಗೋತಾರ. ಅದೇ ಕೊಡ್ತಾರ. ನೀವು ಏನು ಮಾಡ್ತೀರಿ? ನನಗಂತೂ ನಡೀತಾರೆ, ಹೆಂಗೋ ಇರ್ತಿಲ್ಲ. ಬಟ್ ಈ ಥರ ಫ್ರೆಂಡ್ಸ್ಗಳಿಗೆ ಬಂದ್ರೆ ಕಷ್ಟ ಆಗಬಾರ್ದು. ವಾವ್ ಇದು ನೋಡ್ರಿ ದೋಸ್ತಿ ಅಂದ್ರೆ ಇದು. ಬಂದಿದ್ದು ಒಂದು ಅರ್ಧ ಗಂಟೆ ಆಗಿಲ್ಲ, ದಗ್ಗಿ ತಾಳ್ಲಕ್ ಆಗ್ಲಾರ್ದಕ್ಕೆ ಪಸಿನ ಬಿಡ್ಲತ್ತ ಅಂತೇಳಿ ಫಸ್ಟ್ ಹ್ಯಾಂಡರೇ ಇರಲಿ ಸೆಕೆಂಡ್ ಹ್ಯಾಂಡರೇ ಇರಲಿ ಫ್ಯಾನ್ ತಗೋಬೇಕಂತೇಳಿ ಡಿಸೈಡ್ ಮಾಡಿದ್ರಲ್ಲ, ಅದು ಇಂಪಾರ್ಟೆಂಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಫ್ಯಾನ್ ಬರಲ್ಲ, ಎಕ್ಸ್ಟ್ರಾ ಬರ್ತಿರಲ್ಲ, ಯಾರು ಬರ್ತಿರು? ಫ್ಯಾನ್ ತಗೊಂಡ್ರೆ ಬರ್ತಿರಿ ಈಗೆಲ್ಲ ನೀವು ಜನಗಳು. ಸೊ ಈಗ ನಾವು ಸೀದಾ ಹೋಗಿ ಫ್ಯಾನ್ ತಗೊಂಡು ಬರ್ತೀವಿ. ಫ್ಯಾನ್ ಅಲ್ಲೇ
ರಿಪೇರಿ ಮಾಡಲ್ ಹೋದೇವಿ ರಿಪೇರಿ ಮಾಡಲ್ ಹಂಗೆ ಕೊಡಲ್ಲ ಅಂತವ್ರು ಪಾಪ ಕಸ್ಟಮರ್ಗಳು ಬಂದು ರಿಪೇರಿ ಹಾಕಿರ್ತಾರ ನೋಡ್ತಾರಂತ ತಿಂಗಳು 2 ತಿಂಗಳು 3 ತಿಂಗಳು ನೋಡ್ತಾರ ವಿಚಾರ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ ಅವ್ರು ಇದು ಮಾಡಲ್ಲ ಅಂತ ಮಾರ್ತಾರಂತ ಅವಾಗ ಅದಕ್ಕೆ ಯಾರು ಕಾಯ್ಬೇಕು ಅವ್ರು ಏನಂತ ನೋಡ್ರಿ ಅವ್ರು ಸೆಕೆಂಡ್ ಬಿಟ್ಟೋಗಿ ಯಾರೋ ಬರಂದ್ರು ಇಲ್ಲ ಯಾರ ಬಂದು ರಿಪೇರಿ ಹಾಕ್ತಾರಣ್ಣ ಅವಾಗ ರಿಪೇರಿ ಹಾಕಿ ಹೋಗ್ಲಾಕ ಅವ್ರು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಫೋನ್ ಹಚ್ತೀನಿ ಅಂತ 2 ತಿಂಗಳು ಬಿಟ್ಟು ಅಲ್ಲಿ ತನಕ ಬ್ಯಾಸಿನ ಮುಗಿದಿರುತ್ತೆ ಅದಕ್ಕೆ ಇಲ್ಲ ನಮ್ಮ ಫ್ರೆಂಡ್ ಸೊ ಶಿವ ಅವ್ರ ಹತ್ರ ಬಂದು ಅಲ್ಲಿಂದ ಫ್ಯಾನ್ ತೊಗೊಂಡಿವಿ ಚೆನ್ನಾಗಿದ್ರಿ ಫ್ಯಾನಿಗೆ ನಮ್ಗೆ ಯಾರು ಫ್ಯಾನ್ ತರ್ಲತ್ತಿರಲ್ಲ ನಮ್ಗೆ ನಾವೇ ಫ್ಯಾನ್ ನಮ್ಮಲ್ಲಿ ಫ್ಯಾನ್ ಅವರ ಫ್ಯಾನ್ ರಿಪೇರಿ ಮಾಡ್ಸಕ್ಕೆ ಬಂದೀವಿ ಇಲ್ಲಿ ಈ ಫೈನಲ್ ಆಗಿ ಮಾರ್ಕೆಟ್ ಬಂದೀವಿ ಮಾರ್ಕೆಟ್ನಾಗ ಒಂದಿಷ್ಟು ಶಾಪಿಂಗ್ ಮಾಡೋದದ ಅದು ಶಾಪಿಂಗ್ ಮುಗಿಸ್ಕೊಂಡು ಇಲ್ಲ ಮನೆಗೆ ಹೋಗ್ತೀನಿ ಮತ್ತು ನಾವು ಸಿಗಮ್ಮ ನೆಕ್ಸ್ಟ್ ವಿಡಿಯೋನಾಗ